ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿಗೆ ಬರಲು ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಆಗ್ತಾ ಇದ್ದ ಹಾಗೆ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಟೀಮ್. ಹಾಸನದ ಎಂಪಿ ನಿವಾಸದಲ್ಲಿ ಎಸ್ಐಟಿ ಫುಲ್ ಸರ್ಚ್ ಮಾಡಿದೆ. ಎಸ್ಐಟಿ ಮತ್ತು ಎಫ್ಎಸ್ಎಲ್ ತಂಡದಿಂದ ಎಂಪಿ ನಿವಾಸದಲ್ಲಿ ಇಂಚಿಂಚು ಶೋಧ ಕಾರ್ಯ ಆಗಿರುವಂಥದ್ದು. ಸತತ 10 ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಸನದ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ, ಇಲ್ಲೇನೆ ಅತ್ಯಾಚಾರ ಆಗಿತ್ತು ಅನ್ನುವಂತಹ ದೂರುಗಳು ಕೂಡ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಅಲ್ಲಿ ಒಂದಿಷ್ಟು ವಸ್ತುಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಹಾಸಿಗೆ, ದಿಂಬು, ಬೆಡ್ಶೀಟನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಅವರು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ತನಿಖೆಯ ಪ್ರಗತಿಯ ಹಂತ ಎಲ್ಲಿದೆ ಅಂದಂತಹ ಸಂದರ್ಭದಲ್ಲಿ ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಹಾಗಾಗಿ ಇವಾಗ ಅಂದರೆ ಪ್ರಜ್ವಲ್ ಬರ್ತಿರೋ ಟೈಮ್ನಲ್ಲೇ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. SIT ಅವರು ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡಿರ್ತಾರೆ. ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, ಯಾವ ಟೀಮ್ ಎಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಯಾವ ಟೀಮ್ ಯಾರನ್ನು ವಿಚಾರಣೆ ಮಾಡಬೇಕು, ಅದ್ರ ಪ್ರಕಾರ ಅವರು ಹೋಗಿದ್ದಾರೆ. ಅವರ RC ರೋಡ್ನಲ್ಲಿರ್ತಕ್ಕಂಥ ಸಂಸದರ ನಿವಾಸ ಏನಿದೆ ಆ ನಿವಾಸದಲ್ಲಿ ಈಗ ಸರ್ಚ್ ಮಾಡಿದ್ದಾರೆ. ಕೆಲವು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ನನ್ನ ಪ್ರಕಾರ ಈ ಹಿಂದೆನೇ ಅಲ್ಲಿಗೆ ಮಹಜರ್ಗೆ ಅಂತ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿದ್ರು. ಅವತ್ತೊಂದು ದಿನ ಬರೀ ಮಹಜರ್ ಮಾಡಿದ್ದಾರೆ ಅಷ್ಟೇ. ಮಹಜರ್ ಅಂತಂದರೆ ಆಕೆ ಜಾಗಗಳನ್ನು ಗುರುತಿಸಬೇಕು. ಸೊ ಈಗ ಮಾಡಿರ್ತಕ್ಕಂಥದ್ದು ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸ. ಹಾಸನ ಸಂಸದರ ನಿವಾಸದಲ್ಲಿ SIT ಪರಿಶೀಲನೆಯನ್ನು ನಡೆಸಿದೆ. ಈಗಾಗಲೇ ಪ್ರಜ್ವಲ್ ಮಲಗ್ತಾ ಇದ್ದ ಕೋಣೆ ಎಲ್ಲ ಸೇರಿದಂತೆ ಪ್ರಜ್ವಲ್ ಕೊಠಡಿಯಲ್ಲಿದ್ದಂತಹ ಹಾಸಿಗೆ, ದಿಂಬು, ಹೊದಿಕೆ ವಶಕ್ಕೆ. ಅಂದರೆ ರಾಸಾಯನಿಕಗಳ ಕೆಲವು ವಸ್ತುಗಳೇನಾದರೂ ಸಿಗಬಹುದಾ, ತಮ್ಮ ಅಂದಾಜಿಗೆ ಸಿಗುವಂತಹ FSL ರಿಪೋರ್ಟ್ ಏನಾದರೂ ಬರ್ಬೋದಾ, ಯಾವುದನ್ನು ಕೂಡ ಒಂಚೂರು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಹಾಸಿಗೆ, ದಿಂಬು, ಹೊದಿಕೆ ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಪೂರಕ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ SIT ಮತ್ತು FSL ಟೀಮನ್ನು ಜೊತೆ ಕರ್ಕೊಂಡು ಹೋಗಿರೋದ್ರಿಂದ FSL ಟೀಮ್ ಅವರು ಏನೇನು ಹೇಳ್ತಾರೆ ಎಲ್ಲವನ್ನು ಇವರು ಸೀಸ್ ಮಾಡ್ತಾರೆ ಅಷ್ಟೇ. ಈಗಾಗಲೇ ಮಹಜರ್ ಮಾಡಿ MP ನಿವಾಸವನ್ನು ಸೀಸ್ ಮಾಡಿಬಿಟ್ಟಿದ್ರು. ಯಾರೂ ಓಡಾಡೋದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳಿಗೆ ರಜೆ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಇವಾಗ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ತನಿಖೆಯ ಒಂದು ಭಾಗ. ಬಟ್ ಸ್ವಲ್ಪ ಡಿಲೇ ಆಯಿತು ಅನ್ಸುತ್ತಲ್ಲ. ಖಂಡಿತ. ಅಂದರೆ ಈಗ ಇವರು ಹಂಗೆ ನೋಡೋಕೋದ್ರೆ ತುಂಬಾ ಡಿಲೇ ಆಗೋಗಿದೆ. ಇದು 4-5 ವರ್ಷದ ಹಿಂದಿನ ವಿಡಿಯೋ ಅನ್ನೋದೇ ಆದರೆ 4-5 ವರ್ಷದಿಂದ ಅವರು ರೂಮ್ ಬಳಸೇ ಇಲ್ವಾ, ಬೆಡ್ ಸ್ಪ್ರೆಡ್ಗಳನ್ನು ಚೇಂಜ್ ಮಾಡೇ ಇಲ್ವಾ, ಈ ಪ್ರಶ್ನೆಗಳು ಕೂಡ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ, ನಮ್ಮ ಹಾಸನ ಪ್ರತಿನಿಧಿಯಿಂದ. ಶಶಿಧರ್, ಈ ಹಿಂದೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಮಹಜರ್ ಮಾಡಿದ್ರು, ಈಗ ಶೋಧ ಕಾರ್ಯ ಮಾಡಿದ್ದಾರೆ. ಪ್ರೋಸೆಸ್ ಎರಡಕ್ಕೂ ಏನು ವ್ಯತ್ಯಾಸ? ಈಗ ಶೋಧ ಮಾಡಿರ್ತಕ್ಕಂಥದ್ದು ಏನೇನು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ? ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಹಾಗೂ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಸಂಬಂಧಪಟ್ಟಂತೆ ಈಗಾಗಲೇ 3 ಕಡೆಗಳಲ್ಲಿ 2 ಬಾರಿ FSL ತಂಡ ಹಾಗೂ 1 ಬಾರಿ SIT ತಂಡ ಬಂದು ಹೋಗಿತ್ತು. ಇದಾದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ನಾನು 31ನೇ ತಾರೀಕು ವಾಪಸ್ ಬಂದು SIT ಮುಂದೆ ಹಾಜರಾಗ್ತೀನಿ ಅಂತ ಯಾವಾಗ ವಿಡಿಯೋವನ್ನು ಹರಿಬಿಟ್ರು, ಅದಾದ ಬಳಿಕ SIT ತಂಡ ಮಾತ್ರವಾದಂತಹ ಒಂದು ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಸಂಜೆ 6 ಗಂಟೆಯ ಸಮಯದಲ್ಲಿ 3 ಕಡೆಗಳಲ್ಲಿ ಅಂದರೆ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ಫಾರ್ಮ್ ಹೌಸ್, ಒಳನರಸೀಪುರದ HD ರೇವಣ್ಣ ಅವರ ನಿವಾಸ ಹಾಗೂ ಹಾಸನದ RC ರಸ್ತೆಯಲ್ಲಿರ್ತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ SIT ಹಾಗೂ FSL ತಂಡದೊಂದಿಗೆ ಆಗಮಿಸಿ ಕೆಲ ಶೋಧನೆ ನಡೆಸಿತು. ಏನು ಗನ್ನಿಕಡದ ಫಾರ್ಮ್ ಹೌಸ್ ಹಾಗೂ ಒಳನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ತಳ್ಳಿದರೆ ಏನು ಅತ್ಯಾಚಾರ ಹಾಗೂ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಹೇಳಲಾಗ್ತಾ ಇದೆ. RC ರಸ್ತೆಯಲ್ಲಿರ್ತಕ್ಕಂಥ ಸಂಸದರ ನಿವಾಸದಲ್ಲಿ ಸತತವಾಗಿ 10 ಗಂಟೆಗಳ ಕಾಲ FSL ತಂಡ ಪರಿಶೀಲನೆ ನಡೆಸಿತು. ಅಲ್ಲದೆ ಹಲವಾರು ಮಾತ್ರವಾದ ಸಾಕ್ಷ್ಯಗಳನ್ನು ಸಂಗ್ರಹವಂತ ಮಾಡುವಂಥ ದಿಟ್ಟ ಹೆಜ್ಜೆ ನೀಡಿತು. ಯಾಕೆಂತ ಹೇಳಿದರೆ ಪ್ರಜ್ವಲ್ ರೇವಣ್ಣವರು ವಾಪಸ್ ಬಿಡ್ತಾರೆ. ಇದು ಗಂಭೀರವಾದಂತಹ ಪ್ರಕರಣ. ಹಾಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಗಳು ಪೂರಕವಾಗಿ ಬೇಕಾಗ್ತದೆ. ಹಾಗಾಗಿ 10 ಗಂಟೆಗಳ ಸತತವಾಗಿ ಏನು ಸಂಸದರ ನಿವಾಸದಲ್ಲಿ ಅವರು ಬೀಡನ್ನು ಬಿಟ್ಟು ಕೊನೆಗೆ ಏನು ಪ್ರಜ್ವಲ್ ರೇವಣ್ಣವರು ಮಲಗ್ತಿದ್ದಂತಹ ಕೊಠಡಿಯಲ್ಲಿದ್ದಂತಹ ಹಾಸಿಗೆ, ದಿಂಬು, ಹೊದುಪು ಹಾಗೂ ಇತರ ವಸ್ತುಗಳನ್ನು ಎಲ್ಲವನ್ನೂ ಸಹ ಸಂಗ್ರಹಿಸಿಕೊಂಡು ತೆರಳಿರ್ತಕ್ಕಂಥದ್ದು. ಇನ್ನೊಂದೆಡೆ ಏನು ಇದೇ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ನಿನ್ನೆ 2 ಸಹ ಬಂಧಿಸಲಾಗಿದ್ದು ಅವರನ್ನು ಸಹ ಈಗ ಸೆಂಟ್ ಪೊಲೀಸ್
ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದೆ. ನಿನ್ನೆ ರಾತ್ರಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಸಹ ಮಾಡಿಸಿ ಇಂದು ನ್ಯಾಯಾಧೀಶರ ಮುಂದೆ ಹಾಜರನ್ನು ಮಾಡಿಸಿ ಆನಂತರ ಸ್ಥಳ ಹಾಜರನ್ನು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಏನು ಪ್ರಜ್ವಲ್ ರೇವಣ್ಣ ಬರ್ತಕ್ಕಂಥ ಹೇಳಿಕೆ ಯಾವಾಗ ನೀಡಿದ್ರು, ಅವ್ರ ವಿರುದ್ಧ ಇರತಕ್ಕಂಥ ಆರೋಪಗಳು ಏನಿದೆ ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಕ್ಕೆ ಈಗ SIT ತಂಡ ಹಾಗೂ FSL ತಂಡ ಏನು ನಿನ್ನೆಯಿಂದಲೂ 10 ಗಂಟೆಗಳ ಸತತ ಕಾಲ ಏನು ಸಂಸದರ ನಿವಾಸದಲ್ಲಿ ಎಲ್ಲ ರೀತಿಯ ಸಾಕ್ಷ್ಯವನ್ನು ಸಂಗ್ರಹಿಸಿ ಅಲ್ಲೇ ಅವರ ಕೊಠಡಿಯಲ್ಲಿದ್ದಂಥ ಕೆಲವು ಪ್ರಮುಖವಾದಂಥ ವಸ್ತುಗಳನ್ನು ತೆಗೆದುಕೊಂಡು ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ತೆರಳಿರ್ತಕ್ಕಂಥದ್ದು. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ತಡವಾಯಿತು ಅಂತ ಅಂದ್ಕೊಂಡ್ರು ಕೂಡ ನಾವು ಅನ್ಕೋಬೋದು, ಬಟ್ SIT ಅವರಿಗೆ ಅವ್ರದ್ದೇ ಆದಂತಹ ಒಂದು ರೀತಿ ನೀತಿಗಳಿರ್ತವೆ ತನಿಖೆ ಮಾಡೋದಕ್ಕೆ. ಏನೇ ಆದರೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕಾಗತ್ತೆ. ಅದ್ರ ಪ್ರಕಾರ ಈಗಾಗಲೇ 10 ಗಂಟೆ, ನನಗೆ ಆಶ್ಚರ್ಯ, ಒಂದು ಮನೆಯಲ್ಲಿ 10 ಗಂಟೆಗಳ ತನಕ ಇವರು ಶೋಧ ಮಾಡಿದ್ದಾರೆ ಅಂತಂದರೆ ಬಹುತೇಕ ಇವರು ಇಂಚಿಂಚು ಜಾಲಾಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅವರ ಕಬೋರ್ಡ್ ಆಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳು ಎಲ್ಲವನ್ನ ಕೂಡ ಕಲೆ ಹಾಕಿದ್ದಾರೆ. ಮತ್ತು ಫಿಂಗರ್ ಪ್ರಿಂಟಿಂದ ಹಿಡಿದು ಎಲ್ಲವೂ ಕೂಡ ಅವರಿಗೆ ಸಾಕ್ಷಿಗಳಾಗಿ ಪರಿಗಣಿತವಾಗೋದ್ರಿಂದ FSL ಟೀಮ್ ಕೂಡ ಜೊತೆಗೆ ಬಂದಿರೋದ್ರಿಂದ ಈ ಪ್ರಕರಣಕ್ಕೆ ಪೂರಕವಾಗಿ ಬೇಕಾಗುವಂತಹ ಸಾಕ್ಷ್ಯಾಧಾರಗಳು ಯಾವುದನ್ನೂ ಬಿಡದಂತೆ ಅವರು ಕಲೆ ಹಾಕಿದ್ದಾರೆ. ಅದಕ್ಕೋಸ್ಕರನೇ ಅವರು ರೂಮನ್ನು ಸೀಸ್ ಮಾಡಿದರು, ಆ ಇಡೀ ಮನೆಯನ್ನು. ಯಾರೂ ಓಡಾಡಬಾರ್ದು, ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಅಂತ ಅವರ ಪಾಡಿಗೆ ಅವರು ಏನೇನು ಬೇಕೋ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋ ಸಮಯ ಸನ್ನಿಹಿತವಾಗ್ತಾ ಇರೋ ಒಂದು ಕಡೆ ಆದರೆ, ಮತ್ತೊಂದು ಕಡೆ SIT ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತನಿಖೆಗೆ ಪೂರಕವಾಗಿ ಏನೇನು ಬೇಕು ಎಲ್ಲ ವಿಚಾರಗಳನ್ನು 4 ಕೇಸ್ಗಳು ದಾಖಲಾಗಿದೆ. 4 ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆಗಬೇಕಾಗಿದೆ. 3 ಅತ್ಯಾಚಾರ ಪ್ರಕರಣ, ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಮತ್ತು ಇಲ್ಲಿ ಇನ್ನೊಂದು ಕೇಳ್ಪಟ್ಟೆ ನಾನು, ಏನಂದರೆ ಸಂತ್ರಸ್ತೆಯರನ್ನೇ ಕರೆಸಿ ಆರೋಪಿಯನ್ನು ಗುರುತು ಹಿಡಿಯುವ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾರಂತೆ, ಮುಖ ತೋರಿಸ್ಬಿಟ್ಟು ಇವರೇನಾ ಅಂತಂದ್ಬಿಟ್ಟು. ಆ ರೀತಿ ಕೆಲಸ ಕೂಡ ಆಗಬೇಕು. ಇನ್ನು ಮುಂದಕ್ಕೆ ಅವೆಲ್ಲವೂ ಕೂಡ ಚುರುಕಾಗ್ತಾ ಹೋಗುತ್ತೆ.